ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಥರ್ಡ್ ಸೆಮ್ ಬಿ ಕಾಮಲ್ಲಿ ದಿಸ್ ಈಸ್ ದ ಪಾರ್ಟ್ 3 ವಿಡಿಯೋ. ಇದರಲ್ಲಿ ನಾನು ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿನಲ್ಲೂ ಕೂಡ 3 ಕ್ವಶನ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ನ. ಆ್ಯಂಡ್ ಇದರಲ್ಲಿ ರಿಮೈನಿಂಗ್ 2 ಕ್ವಶನ್ಸ್ ಪೆಂಡಿಂಗ್ ಇತ್ತು, 10th ಆ್ಯಂಡ್ 11th. ಏನಿದೆ ಅಂತ ನೋಡೋಣ. Mangala Company Limited is planning to purchase a machine. 2 alternative machines are selected for evaluation, each costing rupees 3 lakh. The cash inflows are expected as below at 10% discount factor. ಇಲ್ಲಿ ಇಯರ್ ಕೊಟ್ಟಿದ್ದಾರೆ, ಟೋಟಲ್ 5 ಇಯರ್ಸು, ಮಷಿನ್ ಎಕ್ಸ್ ಆ್ಯಂಡ್ ಮಷಿನ್ ವೈ ಆ್ಯಂಡ್ ಡಿಸ್ಕೌಂಟೆಡ್ ಫ್ಯಾಕ್ಟರ್ ಅಟ್ 10% ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಇಯರಲ್ಲಿ ಮಷಿನ್ ಎಕ್ಸ್ 20,000 40,000, ಅದಕ್ಕೆ 10% ಡಿಸ್ಕೌಂಟ್ ರೈಟ್. ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಮಷಿನ್ ಎಕ್ಸ್ 65, ಮಷಿನ್ ವೈ 1,10,000. ಆ್ಯಂಡ್ ಥರ್ಡ್ ಇಯರಲ್ಲಿ ಮಷಿನ್ ಎಕ್ಸ್ 90,000, ಮಷಿನ್ ವೈ 1,20,000. ಆ್ಯಂಡ್ ಫೋರ್ತ್ ಇಯರಲ್ಲಿ ಮಷಿನ್ ಎಕ್ಸ್ 1,50,000, ಮಷಿನ್ ವೈ 1,40,000. ಫಿಫ್ತ್ ಇಯರಲ್ಲಿ 1,75,000. ಇಯರ್ ಇಸ್ ದ 2 lakh. ಅದಂಡ್ 10%ಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಅವರೇ ಕ್ವಶನ್ಸಲ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ NPV, ದಟ್ ಮೀನ್ಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆ್ಯಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ಬಂದು 14 ಮಾರ್ಕ್ಸ್. ಸೊ ಇಲ್ಲಿ ಏನಂದರೆ, ಮಂಗಳ ಕಂಪನಿ ಅನ್ನೋರು ಒಂದು ಮಷಿನ್ನ ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆ ಮಷಿನರಿ ಕಾಸ್ಟ್ ಬಂದು 3 lakh. ಸೊ ಇಲ್ಲಿ ಅವ್ರಿಗೆ 2 ಪ್ಲ್ಯಾನ್ ಇದೆ, ಮಷಿನ್ ಎಕ್ಸ್ ಮತ್ತು ಮಷಿನ್ ವೈ. ಸೊ ಆ ಮಷಿನಿಂದ ಕ್ಯಾಶ್ ಇನ್ಫ್ಲೋಸು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ 5 ಇಯರ್ಸ್ಗೆ. ಸೊ ಇದರಲ್ಲಿ ಯಾವುದು ಜಾಸ್ತಿ ಇರುತ್ತೆ 10% ಡಿಸ್ಕೌಂಟ್ ಫ್ಯಾಕ್ಟರ್ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಇವ್ರಿಗೆ ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ವೆರಿ ಈಸಿ. ಸೊ ಯಾವ ರೀತಿ ಸೊಲ್ಯೂಷನ್ ಅಂತ ನೋಡೋಣ. ಫಸ್ಟು ಕಾಂಪಿಟೇಷನ್ ಆಫ್ NPV ಆ್ಯಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ತೊಗೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಅಂತ ತೊಗೊಳ್ಳಿ. ಸೊ ಇಲ್ಲಿ ಏನಂತಂದರೆ ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಫಸ್ಟು ಯಾವುದಂತಂದರೆ ಮಷಿನ್ ಎಕ್ಸ್ಗೆ ಮಾಡೋಣ. ಸೊ ಮಷಿನ್ ಎಕ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ. ಸೊ ಮಷಿನ್ ಎಕ್ಸ್ಗೆ ಫಸ್ಟ್ ಇಯರ್ ಕ್ಯಾಶ್ ಫ್ಲೋಸ್ ಡಿಸ್ಕೌಂಟ್ ಫ್ಯಾಕ್ಟರ್ ಕ್ಯಾಶ್ ಫ್ಲೋ ಅಥವಾ PV ಫ್ಯಾಕ್ಟರ್ ಅಂತಲೂ ತೊಗೋಬೋದು. ಆ್ಯಂಡ್ PV ಫ್ಯಾಕ್ಟರ್ ಕ್ಯಾಶ್ ಫ್ಲೋ ಅಂತಲೂ ಕೂಡ. ಸೊ ಯಾವುದಾದ್ರೂ ತೊಗೊಂಡ್ರು ನಡೆಯುತ್ತೆ ಹೆಡ್ಡಿಂಗ್. ಸೊ ಇಯರ್ ಎಷ್ಟು ಕೊಟ್ಟಿದ್ದಾರೆ, 5 ಇಯರ್ಸ್ ಕೊಟ್ಟಿದ್ದಾರೆ. 1 2 3 4 5 ತೊಗೊಳ್ಳಿ. ಆ್ಯಂಡ್ ಮಷಿನ್ ಎಕ್ಸ್ಗೆ ಫಸ್ಟ್ ಇಯರಲ್ಲಿ 20,000, ಸೆಕೆಂಡ್ ಇಯರಲ್ಲಿ 65, ಥರ್ಡ್ ಇಯರಲ್ಲಿ 90,000, ಫೋರ್ತ್ ಇಯರ್ 1,50,000 ಆ್ಯಂಡ್ ಫಿಫ್ತ್ ಇಯರ್ 1,75,000 ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಕೌಂಟ್ ಫ್ಯಾಕ್ಟರ್ನು ಕೂಡ ಅವರೇ ಕೊಟ್ಟಿದ್ದಾರೆ 10%ಗೆ ಡೈರೆಕ್ಟಾಗಿ. ಹಾಗಾಗಿ ನೀವೇನು ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ತೊಗೊಳ್ಳಿ. 0.909 ಆ್ಯಂಡ್ ಸೆಕೆಂಡ್ ಇಯರ್ಗೆ 0.826, ಥರ್ಡ್ ಇಯರ್ಗೆ 0.751 ಆ್ಯಂಡ್ ಫೋರ್ತ್ ಇಯರ್ಗೆ 0.683 ಆ್ಯಂಡ್ ಫಿಫ್ತ್ ಇಯರ್ಗೆ 0.621 ತೊಗೊಳ್ಳಿ. ಇವಾಗ ಏನಂತಂದರೆ ಕ್ಯಾಶ್ ಇನ್ಫ್ಲೋಸು ಮತ್ತು ಈ ಡಿಸ್ಕೌಂಟ್ ಫ್ಯಾಕ್ಟರ್ ಏನಿದೆಯಲ್ವಾ, ಈ ಡಿಸ್ಕೌಂಟ್ ಫ್ಯಾಕ್ಟರ್ ಇವೆರಡನ್ನೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ. ಫಸ್ಟ್ ಏನಂತಂದರೆ 20,000 ಇಂಟು 0.909 ಮಾಡಿದ್ರೆ ಎಷ್ಟು ಬರುತ್ತೆ, 18,180 ಬರುತ್ತೆ. ಸೆಕೆಂಡ್ ಇಯರ್ಗೆ 65,000 ಇಂಟು 0.826 ಮಾಡಿದ್ರೆ ಎಷ್ಟು ಬರುತ್ತೆ, 53,690. ಆ್ಯಂಡ್ ಥರ್ಡ್ ಇಯರಲ್ಲಿ 90,000 ಇಂಟು 0.751 ಮಾಡಿದ್ರೆ ಎಷ್ಟು ಬರುತ್ತೆ, 67,590. ಆ್ಯಂಡ್ ಫೋರ್ತ್ ಇಯರಲ್ಲಿ 1,50,000 ಇಂಟು 683 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,02,450 ಬರುತ್ತೆ. ಆ್ಯಂಡ್ ಫಿಫ್ತ್ ಇಯರ್ಗೆ 1,75,000 ಇಂಟು 621 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,08,675 ಬರುತ್ತೆ. ಸೊ ಇದು ಏನಂತಂದರೆ ಡಿಸ್ಕೌಂಟ್ ಕ್ಯಾಶ್ ಇನ್ಫ್ಲೋಸ್, ಡಿಸ್ಕೌಂಟ್ ಫ್ಯಾಕ್ಟರ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟು ಅಂತ ಮಲ್ಟಿಪ್ಲೈ ಮಾಡಿದ್ರೆ. ಸೊ ಇಯರ್ ಕೊಟ್ಟಿರ್ತಾರೆ, ಕ್ಯಾಶ್ ಫ್ಲೋ ಕೊಟ್ಟಿರ್ತಾರೆ, ಆ್ಯಂಡ್ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇವಾಗ ಟೋಟಲ್ ಪ್ರೆಸೆಂಟ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟಿದೆ ಅಂತ ಆ್ಯಡ್ ಮಾಡಿ. ಸೊ ಇದನ್ನು ಟೋಟಲ್ ಮಾಡಿ 18,180 ಪ್ಲಸ್ 690 ದೆನ್ 67,590 ಪ್ಲಸ್ 1,02,450 ಪ್ಲಸ್ 1,08,675 ಟೋಟಲ್ ಮಾಡಿದ್ರೆ 3,05,585 ಬರುತ್ತೆ. ಸೊ ಟೋಟಲ್ ಪ್ರೆಸೆಂಟ್ ಕ್ಯಾಶ್ ಫ್ಲೋಸ್ ಎಷ್ಟಿದೆ ಅಂದರೆ 3,50,585 ಇದೆ. 5,000 ಅಂತ ಹೇಳಿದೆ, ಸಾರಿ 3,50,585 ಇದೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನೋಡಿ. ಇನ್ವೆಸ್ಟ್ಮೆಂಟ್ ಮಷಿನರಿ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3 lakh ಕೊಟ್ಟಿದ್ದಾರೆ. ಲೆಸ್ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇದರಲ್ಲಿ ಟೋಟಲ್ ಪ್ರೆಸೆಂಟ್ ಕ್ಯಾಶ್ ಇನ್ಫ್ಲೋಸಲ್ಲಿ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿ ಎಷ್ಟು ಬರುತ್ತೆ, 3 lakh ಬರುತ್ತೆ. ಸೊ 3,50,585 3 lakhನ ಲೆಸ್ ಮಾಡಿದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 50,585 ಬರುತ್ತೆ. ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ ದ ಮಷಿನ್ ಎಕ್ಸ್. ಸೊ ಇದೇ ರೀತಿ ಮಷಿನ್ ವೈಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೇಮ್ ಮಷಿನ್ ವೈಗೆ ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಅಂತ ಹೆಡ್ಡಿಂಗ್ ತಗೊಳ್ಳಿ. ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಅಂತ ಇಯರ್ 5 ಇಯರ್ಸ್ ಇದೆ.
ಆ್ಯಂಡ್ ಮಷಿನ್ ವೈಗೆ ಎಷ್ಟು ಕಾಸ್ಟ್ ಕೊಟ್ಟಿದ್ದಾರೆ ಅಂತಂದರೆ ಫಸ್ಟ್ ಇಯರಲ್ಲಿ 40,000, 1,10,000, 1,20,000, 1,40,000, 2,00,000 ಆ್ಯಂಡ್ ಸೇಮ್ ಡಿಸ್ಕೌಂಟ್ ಫ್ಯಾಕ್ಟರ್ ಇದಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಇವಾಗ ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿ ಹ್ಯಾಸ್ ಇಟ್ ಈಸ್ ಹೇಗೆ ಅಂತ ಅಂದರೆ 40,000 ಇಂಟು 0.909 ಎಷ್ಟು 40,000 ಇಂಟು 0.909 ಮಾಡಿದ್ರೆ ಎಷ್ಟು ಬರುತ್ತೆ 36,360 ಆ್ಯಂಡ್ 1,10,000 ಇಂಟು 0.826 ಮಾಡಿದ್ರೆ 90,860 ಆ್ಯಂಡ್ 1,20,000 ಇಂಟು 0.751 ಮಾಡಿದರೆ 90,120 ಆ್ಯಂಡ್ 1,40,000 ಇಂಟು 0.683 ಮಾಡಿದ್ರೆ 95,620 ಆ್ಯಂಡ್ ಲಾಸ್ಟ್ ಇಯರ್ 5th ಇಯರ್ 2,00,000 ಇಂಟು 621 ಮಾಡಿದರೆ ಎಷ್ಟು ಬರುತ್ತೆ 1,24,200 ಬರುತ್ತೆ. ಈಗ ಟೋಟಲ್ ಪ್ರೆಸೆಂಟ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಂತಂದರೆ ಟೋಟಲ್ ಮಾಡೋಣ 36,360 ಪ್ಲಸ್ 90,860 ಆ್ಯಂಡ್ 36,360 ಪ್ಲಸ್ 90,860 ಪ್ಲಸ್ 90,120 ಪ್ಲಸ್ 95,620 ಪ್ಲಸ್ 1,24,200 ಟೋಟಲ್ ಎಷ್ಟು ಬರುತ್ತೆ ಅಂದರೆ ಮಿಸ್ ಆಯಿತು. ಸೊ ಇಯರ್ ದ ಟೋಟಲ್ ಈಸ್ 4,37,160 ಬರುತ್ತೆ. ಸೊ ಇದನ್ನಿಷ್ಟನ್ನು ಟೋಟಲ್ ಮಾಡಿದ್ರೆ 4,37,160 ಬರುತ್ತೆ. ಇದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 3,00,000. ಸೊ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿ 3,00,000 ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 4,37,000ಅಲ್ಲಿ 160ನ ಲೆಸ್ ಮಾಡಿದ್ರೆ 4,37,160ನಲ್ಲಿ 3,00,000ನ ಲೆಸ್ ಮಾಡಿದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದು 1,37,160 ಆಗುತ್ತೆ. ಇವಾಗ ಇದು NPV ಕ್ಯಾಲ್ಕುಲೇಟ್ ಮಾಡಾಯಿತು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದಕ್ಕೆ ಸೇಮ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಕ್ಯಾಲ್ಕುಲೇಟ್ NPV ಆ್ಯಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ನ ಕೇಳಿದ್ದಾರೆ. ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಮಷಿನ್ ಎಕ್ಸ್ಗೆ ನೋಡೋಣ. ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಎಷ್ಟಿದೆ 3,50,585 ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಎಷ್ಟು ಬರುತ್ತೆ ಅಂದರೆ 1.169 ಬರುತ್ತೆ. ಸೊ ಇಲ್ಲಿ 3,50,585 ಡಿವೈಡೆಡ್ ಬೈ 3,00,000 ಮಾಡಿದ್ರೆ ಸೊ 1.169 ಬರುತ್ತೆ. 1.168 ಇದೆ, ಎಕ್ಸ್ಟ್ರಾ 1.169 ಬರುತ್ತೆ. ಅದೇ ರೀತಿ ಮಷಿನ್ ವೈಗೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋಸ್ ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟು ಡಿಸ್ಕೌಂಟೆಡ್ ಎಷ್ಟಿದೆ ಇಲ್ಲಿ PIನಲ್ಲಿ. ಸೊ ಎಷ್ಟು ಬರುತ್ತೆ ಅಂದರೆ 4,37,160 ಡಿವೈಡೆಡ್ ಬೈ 3,00,000 ಮಾಡಿದ್ರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಎಷ್ಟು ಬರುತ್ತೆ 1.45 ಬರುತ್ತೆ. ಸೊ ಇದರಲ್ಲಿ ಈ ಮಷಿನಲ್ಲಿ ಯಾವುದು ಬೆಸ್ಟ್ ಅಂತ ಅಂದರೆ ಸೊ ಮಷಿನ್ ವೈ ಸ್ವಲ್ಪ ಜಾಸ್ತಿ ಇದೆ, 1.45 ಇದೆ, ಇದರಲ್ಲಿ 1.169 ಇದೆ. ಸೊ ವಿ ಆರ್ ಸಜೆಸ್ಟಿಂಗ್ ದ ಮಷಿನ್ ವೈ ಟು ದ ಮಂಗಳ ಕಂಪನಿ ಟು ಪರ್ಚೇಸ್ ಅ ಮಷಿನ್ ಅಂತ ಇಲ್ಲಿ ತಗೊಳ್ಳಿ. ಸೊ ಇಲ್ಲಿ ಏನಂತಂದರೆ ವೈ ಮಷಿನ್ನ ನಾವು ಇವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ವಿ. ಇದಿಷ್ಟನ್ನು ಮಾಡಿದ್ರೆ ನಿಮಗೆ ಟೋಟಲ್ಲು 14 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ವೆರಿ ಈಸಿ ಪ್ರಾಬ್ಲಮ್. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವೀಡಿಯೋಸ್ನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಆ್ಯಂಡ್ ಲಾಸ್ಟ್ ಕ್ವಶನ್ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಕ್ಯಾಶ್ ಫ್ಲೋಸ್ ಡಿಸ್ಕೌಂಟ್ ಫ್ಯಾಕ್ಟರ್ 2 ಮಲ್ಟಿಪ್ಲಿಕೇಶನ್ ಮಾಡಿ ಟೋಟಲ್ ಪ್ರೆಸೆಂಟ್ ಕ್ಯಾಶ್ ಫ್ಲೋನ ಫೈಂಡ್ ಔಟ್ ಮಾಡಿ. ಅದರಲ್ಲಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿದ್ರೆ NPV ಬರುತ್ತೆ. ಆ್ಯಂಡ್ PIಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ಗೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋಸ್ ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟು. ಸೊ ಇದರಲ್ಲಿ ಯಾವುದು PI ಜಾಸ್ತಿ ಇರುತ್ತೆ ಅದನ್ನು ನೋಡಿ ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲೂ ಕೂಡ ಅಷ್ಟೇ ಕ್ಯಾಶ್ ಫ್ಲೋಸ್ ಕೊಟ್ಟಿರ್ತಾರೆ ಮತ್ತು ಡಿಸ್ಕೌಂಟ್ ಫ್ಯಾಕ್ಟರು ಎರಡಕ್ಕೂ ಕೂಡ ಎರಡು ಮಷಿನ್ಗೂ ಕೂಡ ಸೇಮ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗೀತು. ಆ್ಯಂಡ್ ಲಾಸ್ಟ್ ಕ್ವಶನ್ ಈಸ್ 11th ಕ್ವಶನ್ ನೋಡಿ. ಜಗನ್ನಾಥ ಕಂಪನಿ ಲಿಮಿಟೆಡ್ ಈಸ್ ಪ್ಲಾನಿಂಗ್ ಟು ಇನ್ವೆಸ್ಟ್ rupees 2,00,000 ಆನ್ ಮಷಿನರಿ. ದ ಎಸ್ಟಿಮೇಟೆಡ್ ಕ್ಯಾಶ್ ಇನ್ಫ್ಲೋಸ್ ಆರ್ ಗಿವನ್ ಅಂಡರ್. ಸೊ ಇಲ್ಲೂ ಅಷ್ಟೇ ಜಗನ್ನಾಥ ಕಂಪನಿ ಅನ್ನೋರು ಒಂದು ಹೊಸ ಮಷಿನರಿನ ಪರ್ಚೇಸ್ ಮಾಡಬೇಕು ಅಥವಾ ಮಷಿನರಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದ್ರ ಕಾಸ್ಟ್ ಬಂದು 2,00,000. ಸೊ ಇಲ್ಲಿ 5 years ಕೊಟ್ಟಿದ್ದಾರೆ, ಆ್ಯನ್ಯಲ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 PV ಫ್ಯಾಕ್ಟರ್ ಕೊಟ್ಟಿದ್ದಾರೆ, PV ಫ್ಯಾಕ್ಟರ್ ಅಟ್ 10% ಆ್ಯಂಡ್ PV ಫ್ಯಾಕ್ಟರ್ ಅಟ್ 15%. ಕ್ಯಾಲ್ಕುಲೇಟ್ NPV ಆ್ಯಂಡ್ IRR. ಸೊ ಆ್ಯನ್ಯಲ್ ಕ್ಯಾಶ್ ಫ್ಲೋಸ್ 5 years ಕೊಟ್ಟಿದ್ದಾರೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಇಟ್ ಈಸ್ ಆಲ್ಸೋ ವೆರಿ ಈಸಿ. ಸ್ಟೇಟ್ಮೆಂಟ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಇಯರ್ ಟೋಟಲ್ 5 year ತೊಗೊಳ್ಳಿ. ಫಸ್ಟ್ ಇಯರಲ್ಲಿ ಎಷ್ಟಿದೆ 90,000, 80, ಸೆಕೆಂಡ್ ಇಯರ್ 80, ಥರ್ಡ್ ಇಯರ್ 60,000, ಫೋರ್ತ್ ಇಯರ್ 20,000 ಆ್ಯಂಡ್ ಫಿಫ್ತ್ ಇಯರ್ 1,60,000 ಇದೆ.
ಸೊ 16,000 ಇದೆ. ಫಿಫ್ತ್ ಇಯರ್ ಬಂದು 16,000 ಇದೆ. 1,60,000 ಅಲ್ಲ, 16,000 ಇದೆ. ಸೊ ಅದಾದಮೇಲೆ ಪಿ ವಿ ಫ್ಯಾಕ್ಟರ್. ಸೊ ಇಲ್ಲಿ ಪಿ ವಿ ಫ್ಯಾಕ್ಟರ್ ಅಟ್ 10% ಏನಿದೆ ಅದನ್ನ ಅಮೌಂಟನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ಕೊಳ್ಳಿ. 0.909, 0.826 ಆ್ಯಂಡ್ ಥರ್ಡ್ ಇಯರ್ಗೆ 0.751, ಫೋರ್ತ್ ಇಯರ್ 0.683 ಆ್ಯಂಡ್ ಫಿಫ್ತ್ ಇಯರ್ 0.621 ಅವರೇ ಕೊಟ್ಟಿದ್ದಾರೆ. ಸೊ ಇವೆರಡನ್ನೂ ಕೂಡ ಈಗ ಸೇಮ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಪಿ ವಿ ಫ್ಯಾಕ್ಟರ್ ಕ್ಯಾಶ್ ಫ್ಲೋಸ್ ಎಷ್ಟು ಸಿಗುತ್ತೆ ಅಂತ 90,000 ಇಂಟು 0.909 ಮಾಡಿದ್ರೆ ಎಷ್ಟು ಬರುತ್ತೆ? 81,810 ಬರುತ್ತೆ. ಆ್ಯಂಡ್ 80,000 ಇಂಟು 0.826 ಮಾಡಿದ್ರೆ 66,080 ಬರುತ್ತೆ. ಆ್ಯಂಡ್ 60,000 ಇಂಟು 0.751 ಮಾಡಿದ್ರೆ 45,060 ಬರುತ್ತೆ. ಆ್ಯಂಡ್ 20,000 ಇಂಟು 0.683 ಮಾಡಿದ್ರೆ 13,660 ಬರುತ್ತೆ. ಆ್ಯಂಡ್ 16,000 ಇಂಟು 0.621 ಮಾಡಿದ್ರೆ 9,936 ಬರುತ್ತೆ. ಸೊ ಇದಿಷ್ಟು ಮಲ್ಟಿಪ್ಲಿಕೇಶನ್ ಆದಮೇಲೆ ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡಿ. ಸೊ ಏನಂತಂದರೆ 81,810 ಪ್ಲಸ್ 66,080 ಪ್ಲಸ್ 45,060 ಆ್ಯಂಡ್ 13,660 ಪ್ಲಸ್ 9,936 ಮಾಡಿ. ಟೋಟಲ್ ಎಷ್ಟು ಬರುತ್ತೆ ಅಂದರೆ 2,16,546 ಬಂತು. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಲೆಸ್ ಮಾಡಿ. ಲೆಸ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇದರಲ್ಲಿ? 2 lakh ಇದೆ. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಲೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2,16,000ಅಲ್ಲಿ 2,16,546ಅಲ್ಲಿ 2 lakhನ ಲೆಸ್ ಮಾಡಿದ್ರೆ 16,546 ಈಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದೇ ರೀತಿ ಡಿಸ್ಕೌಂಟ್ ಪಿ ವಿ ಫ್ಯಾಕ್ಟರ್ 15% ಇದ್ದಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಇಯರ್ ತೊಗೊಳ್ಳಿ, ಆ್ಯನ್ಯಲ್ ಕ್ಯಾಶ್ ಫ್ಲೋ ಸೇಮೇ ಇರುತ್ತೆ. 90,000, 80, 60, 20, 60,000 ಫಸ್ಟ್ ಇಯರಲ್ಲಿ ಏನು ತೊಗೊಂಡಿದ್ವಲ್ವ ಸೇಮ್ ಅದೇ ಕ್ಯಾಶ್ ಫ್ಲೋಸೇ ಇರುತ್ತೆ. ಅದಾದಮೇಲೆ ಇಲ್ಲಿ ಪಿ ವಿ ಫ್ಯಾಕ್ಟರು 15%ಗೆ ತೊಗೋಬೇಕು. 0.870, 0.756 ಆ್ಯಂಡ್ 0.658, 0.572 ಆ್ಯಂಡ್ 0.497ನ ತೊಗೋಬೇಕು. ಸೇಮ್ ಇವಾಗ ಇವೆರಡನ್ನೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಬರುತ್ತೆ ಅಂದರೆ 90,000 ಇಂಟು 0.7870. ಸೊ ಏನಾಗುತ್ತೆ ಅಂದರೆ 78,300. ನಾನು ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇಲ್ಲ, ವಿಡಿಯೋ ಲೆಂತ್ ಆಗುತ್ತೆ ಅಂತ. ಸೊ ನೆಕ್ಸ್ಟು 80,000 ಇಂಟು 0.756 ಮಾಡಿದ್ರೆ ಎಷ್ಟು ಬರುತ್ತೆ? 60,480. 60,000 ಇಂಟು 0.658 ಮಾಡಿದ್ರೆ 39,480. 20,000 ಇಂಟು 0.572 ಮಾಡಿದ್ರೆ 11,440 ಬರುತ್ತೆ. ಆ್ಯಂಡ್ 16,000 ಇಂಟು 0.492 ಮಾಡಿದ್ರೆ 7,952 ಬರುತ್ತೆ. ಸೊ ಇವಾಗ ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಪಿ ವಿ ಫ್ಯಾಕ್ಟರ್ಸ್ ಕ್ಯಾಶ್ ಫ್ಲೋಸ್ ಎಷ್ಟಿದೆ ಅಂತ ನೋಡೋಣ. ಟೋಟಲ್ ಮಾಡೋಣ. 78,300 ಪ್ಲಸ್ ಎಷ್ಟಿದೆ? 60,480 ಪ್ಲಸ್ 39,480 ಪ್ಲಸ್ 11,440 ಪ್ಲಸ್ 7,952. ಟೋಟಲ್ ಮಾಡಿದ್ರೆ 1,97,652 ಬರುತ್ತೆ. ಅದರಲ್ಲಿ ಸೇಮ್ ಲೆಸ್ ಇನ್ವೆಸ್ಟ್ಮೆಂಟ್ನ ಮಾಡಿ 2 lakhನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದು ಎಷ್ಟಾಗುತ್ತೆ ಅಂದರೆ ಇಲ್ಲಿ ಮೈನಸ್ ವ್ಯಾಲ್ಯೂ ಬಂದಿದೆ. ಯಾಕಂದರೆ ಇಲ್ಲಿ ಇನ್ವೆಸ್ಟ್ಮೆಂಟೇ 2 lakh ಇದೆ. ಆ್ಯಂಡ್ ಟೋಟಲ್ ಪ್ರೆಸೆಂಟ್ ಕ್ಯಾಶ್ ಫ್ಲೋಸ್ ಅಥವಾ ಕ್ಯಾಶ್ ಇನ್ಫ್ಲೋ ಎಷ್ಟು ಬಂದಿದೆ ಅಂದರೆ 1,97,652 ಬಂದಿದೆ. ಸೊ 1,97,652 ನಲ್ಲಿ 2 lakhನ ಲೆಸ್ ಮಾಡಿದ್ರೆ ನಮಗೆ ಇಲ್ಲಿ ಮೈನಸ್ ವ್ಯಾಲ್ಯೂ ಬರುತ್ತೆ. ಮೈನಸ್ 2,348 ಬರುತ್ತೆ. ಸೊ ಇದಿಷ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಯಿತು. ಸೊ ಎರಡು ಪಿ ವಿ ಫ್ಯಾಕ್ಟರಲ್ಲಿ. ಅದಾದಮೇಲೆ ನೆಕ್ಸ್ಟು ಕಾಂಪಿಟೇಷನ್ ಆಫ್ IRR ಕೇಳಿದ್ದಾರೆ. IRR ಅಂದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಗೆ ಒಂದು ಫಾರ್ಮುಲಾ ಇದೆ. ಸೊ ಇದರಲ್ಲಿ ಏನಂತಂದರೆ ಎರಡರಲ್ಲೂ ಎನ್ ಪಿ ವಿನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇಲ್ಲಿ ಎನ್ ಪಿ ವಿ 16,546 ಬಂದಿದೆ. ಇಲ್ಲಿ ಮೈನಸ್ 2,375 ಇದೆ. ಎರಡರಲ್ಲೂ ಎನ್ ಪಿ ವಿ ಆದಮೇಲೆ IRR ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ IRRಗೆ ಏನು ಫಾರ್ಮುಲಾ ಅಂದರೆ A ಪ್ಲಸ್ C ಮೈನಸ್ O ಡಿವೈಡೆಡ್ ಬೈ C ಮೈನಸ್ D, ದಿಸ್ ಇಸ್ D ಇಂಟು B ಮೈನಸ್ A ಇದೆ. ಸೊ ಇಲ್ಲಿ A ಅಂದರೆ ಏನಂದರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ ಲೋವರ್ ಟ್ರಯಲ್ ರೇಟ್. ಡಿಸ್ಕೌಂಟ್ ಫ್ಯಾಕ್ಟರ್ ಅಥವಾ ಪಿ ವಿ ಫ್ಯಾಕ್ಟರು ಇದರಲ್ಲಿ ಯಾವುದು ಲೋಯರ್ ಟ್ರಯಲ್ ರೇಟ್ ಇದೆ ಅಂದರೆ ಅದು ಬಂದು 10%. ಸೊ ಇಲ್ಲಿ A ಬಂದು 10 ಅಂತ ತೊಗೊಳ್ಳಿ. ಸೊ ಎಷ್ಟಿದೆ? 10%. ಅದಾದಮೇಲೆ ನೆಕ್ಸ್ಟು
ಬಿ ಬಂದು ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ ಹೈಯರ್ ಟ್ರಯಲ್ ರೇಟು. ಬಿ ಬಂದು ಎಷ್ಟಿದೆ 15% ಇದೆ. ಸೊ ಇಲ್ಲಿ ಕ್ವಶನ್ ಪೇಪರಲ್ಲೇ ಕೊಟ್ಟಿದ್ದಾರೆ ನೋಡಿ 10% 15%. ಸೊ ನಿಮಗೆ ಎ ಬಿ ಸಿಕ್ತು. ಆ್ಯಂಡ್ ಸಿ ಬಂದು ಏನಂತ ಅಂದರೆ ಸಿ ಬಂದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ ಲೋವರ್ ಟ್ರಯಲ್ ರೇಟ್. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಲೋವರ್ ಟ್ರಯಲ್ ರೇಟ್ ಏನಿರುತ್ತೆ 10%ದು NPV ಏನಿರುತ್ತೆ ಅಥವಾ ಪ್ರೆಸೆಂಟ್ ಕ್ಯಾಶ್ ಇನ್ಫ್ಲೋಸ್ ಏನಿರುತ್ತೆ ಅದನ್ನು ತೊಗೊಳ್ತೀವಿ. ಆ್ಯಂಡ್ ಓ ಬಂದು ಒರಿಜಿನಲ್ ಇನ್ವೆಸ್ಟ್ಮೆಂಟು. ಇದರಲ್ಲಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 2 lakh ಇದೆ, ಅದನ್ನು ತೊಗೊಳ್ತೀವಿ. ಆ್ಯಂಡ್ ಡಿ ಬಂದು ಏನಂತ ಅಂದರೆ ಒರಿಜಿನಲ್ ಡಿ ಬಂದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅಟ್ ಹೈಯರ್ ಟ್ರಯಲ್ ರೇಟು. ಹೈಯರ್ ಟ್ರಯಲ್ ರೇಟ್ ಎಷ್ಟಿದೆ 15% ಮಾಡಿದಾಗ ಎಷ್ಟು ಬಂದಿದೆ 1,97,652 ಬಂದಿದೆ. ಸೊ ಗೊತ್ತಾಯ್ತಲ್ವಾ? ಸೊ ಇನ್ನೊಂದು ಸರಿ ಕನ್ಫ್ಯೂಷನ್ ಆಗಬೇಡಿ. ಸೊ ಇಲ್ಲಿ ಎ ಅಂತಂದರೆ ಪಿ ವಿ ಫ್ಯಾಕ್ಟರ್ಸು ಲೋಯೆಸ್ಟ್ ರೇಟ್ ಯಾವುದಿರುತ್ತೆ ಅದು. ಆ್ಯಂಡ್ ಬಿ ಬಂದು ಹೈಯೆಸ್ಟ್ ರೇಟ್ ಪಿ ವಿ ಫ್ಯಾಕ್ಟರ್ ಏನಿರುತ್ತೆ ಅದು. ಆ್ಯಂಡ್ ಸಿ ಬಂದು ಲೋಯೆಸ್ಟ್ ಫ್ಯಾಕ್ಟರಲ್ಲಿ ನಾವು ಟೋಟಲ್ ಏನು ಬಂದಿದೆಯಲ್ವಾ ಟೋಟಲ್ ಪ್ರೆಸೆಂಟ್ ಕ್ಯಾಶ್ ಇನ್ಫ್ಲೋ ಇದು ಬಂದು ಸಿ. ಆ್ಯಂಡ್ ನೆಕ್ಸ್ಟು ಓ ಬಂದು ಒರಿಜಿನಲ್ ಇನ್ವೆಸ್ಟ್ಮೆಂಟು. ಡಿ ಬಂದು ಹೈಯೆಸ್ಟ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಏನಿರುತ್ತೆ ಇದು ಡಿ ವ್ಯಾಲ್ಯೂ ಆಯಿತಾ. ಆ್ಯಂಡ್ ಎ ಆ್ಯಂಡ್ ಬಿ ಸಿಕ್ಕಿದೆ. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಎ ಬಂದು ಲೋಯೆಸ್ಟ್ ರೇಟ್ ಎಷ್ಟಿದೆ 10% ಇದೆ. ಆ್ಯಂಡ್ ಸಿ ಬಂದು ಲೋಯೆಸ್ಟ್ ರೇಟ್ ಟೋಟಲ್ ಅಮೌಂಟು 2,16,546 ಇದೆ. ಆ್ಯಸ್ ಇಟ್ ಈಸ್ ತೊಗೊಳ್ಳಿ 2,16,546. ಅದಾದಮೇಲೆ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಪೇಪರಲ್ಲಿ 2 lakh ಕೊಟ್ಟಿದ್ದಾರೆ. ಮೈನಸ್ 2 lakh ಡಿವೈಡೆಡ್ ಬೈ ಸೇಮ್ ಸಿ ಅಂತಂದರೆ 2,16,546 ಮೈನಸ್ ಡಿ. ಇದು ಡಿ ಬಂದು 1,97,652 ಇದೆ. ಸೊ ಬಿ ಎಷ್ಟಿದೆ 15% ಅಂದರೆ 15 ಅಂತಲೇ ತೊಗೊಳ್ಳಿ. ಎ ಬಂದು 10. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ 10ಅನ್ನು ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. 2,16,ನಲ್ಲಿ 546 ಇಂದ 2 lakhನ ಲೆಸ್ ಮಾಡಿದ್ರೆ 16,546 ಬರುತ್ತೆ. ಇದರಲ್ಲಿ 2,16,546 ಇಂದ 1,97,000 2,16,546 ಇಂದ 1,97,652ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ 18,894 ಬರುತ್ತೆ. ಆ್ಯಂಡ್ 15ಇಂದ 10 ಲೆಸ್ ಮಾಡಿದ್ರೆ 5 ಬರುತ್ತೆ. ನಾವು ಮೇಕ್ ಇಟ್ ಸಿಂಪ್ಲಿಫೈ 10 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. 16,456 ಡಿವೈಡೆಡ್ ಬೈ 18,894 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.871 ಅಥವಾ 0.870 ಆರ್ 0.871 ಇಂಟು 5. ಸೊ ಇಂಟು 0.871 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ 4.35 ಬರುತ್ತೆ. ಇದಕ್ಕೆ ಪ್ಲಸ್ 10 ಮಾಡಿ ಎಷ್ಟಾಗುತ್ತೆ ಅಂದರೆ 14.355 ಆಗುತ್ತೆ. ಸೊ ದಿಸ್ ಈಸ್ ದ IRR ಅಂದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಸೊ ನಿಮಗೆ ಇಲ್ಲಿ NPV ಮಾಡ್ತೀರಾ, ಇದು ಒಂದು ಫಾರ್ಮುಲಾ ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ಇಲ್ಲಿ ಬರೆದಿದ್ದೀನಿ. ಸೊ ಎ ಅಂದರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ ಲೋವರ್ ರೇಟ್ ಅಥವಾ ಲೋವರ್ ಟ್ರಯಲ್ ರೇಟ್ ಇಲ್ಲಿ ಎಷ್ಟಿದೆ 10%. ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ ಹೈಯರ್ ರೇಟ್ ಎಷ್ಟಿದೆ 15. ಸೊ ಇಲ್ಲಿ 2 ರೇಟ್ ಕೊಟ್ಟಿರ್ತಾರೆ. ಸೊ ಇದು ಬಂದು ಎ ಅಂತ ಕನ್ಸಿಡರ್ ಮಾಡಿ. ಆ್ಯಂಡ್ ಇದು ಬಂದು ಬಿ. ಆ್ಯಂಡ್ ನೆಕ್ಸ್ಟು ಸಿ ಅಂತ ಅಂದರೆ ಲೋ ರೇಟಿಂದ ಟೋಟಲ್ ಪ್ರೆಸೆಂಟ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟು ಬಂದಿರುತ್ತೆ ಇದು ಸಿ ಆಯಿತಾ. ಆ್ಯಂಡ್ ಓ ಬಂದು ಒರಿಜಿನಲ್ ಇನ್ವೆಸ್ಟ್ಮೆಂಟು. ಆ್ಯಂಡ್ ಡಿ ಬಂದು ಹೈಯರ್ ರೇಟಲ್ಲಿ ಟೋಟಲ್ ಪ್ರೆಸೆಂಟ್ ಕ್ಯಾಶ್ ಇನ್ಫ್ಲೋಸ್ ಏನು ಬಂದಿರುತ್ತೆ ಅದು ಡಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಯಿತು ಅಂದರೆ IRR ಕ್ಯಾಲ್ಕುಲೇಟ್ ಮಾಡೋಕ್ಕೆ ವೆರಿ ಈಸಿ. ಆ್ಯಂಡ್ IRR ಮೇಲೆ ಪ್ರಾಬ್ಲಮ್ಸ್ದು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒನ್ಸ್ ನೀವು ಚೆಕ್ ಮಾಡಿ. ಸೊ ಅಲ್ಲಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2026 ಜನವರಿ ಪೇಪರ್ನಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿನಲ್ಲಿ 5 ಕ್ವಶನ್ಸು, ಸೆಕ್ಷನ್ ಸಿನಲ್ಲಿ ಟೋಟಲ್ 5 ಕ್ವಶನ್ಸನ್ನು 3 ಪಾರ್ಟ್ ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅದನ್ನು ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನು ಕೂಡ ಪೋಸ್ಟಲ್ಲಿ PDF ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಏನು ಆನ್ಸರ್ ಮಾಡಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಒನ್ಸ್ ನೀವು ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್. ಅವ್ರಿಗೂ ಕೂಡ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.